ಸಿನಿಮಾ ಅಪ್ಪು ಸರ್ದು 407 ಇಂದ ಕೆಳಗಡೆ ಬೀಳುತ್ತೆ. ಸೊ ಅವಾಗ ಈ ತರ ಸಿಲಿಂಡರ್ಗಳ ಅವಶ್ಯಕತೆ ಬೀಳುತ್ತೆ. ಏನಕ್ಕೋಸ್ಕರ ಅಂದ್ರೆ ನೋಡಿರ್ತೀರಲ್ವಾ, ಸೊ ಅಷ್ಟು ಸಿಂಪಲ್ ಆಗಿ ಇದೇ ತರ ಸಿಲಿಂಡರ್ನ ಎತ್ತಿ ಎಸೆಯೋದು. ನಾನು ಸಿಂಪಲ್ ಎಷ್ಟು ಈಸಿಯಾಗಿ ಎತ್ಕೊಂಡು ನೋಡಿ. ಒಂದು ಬೆಳ್ಳಲ್ಲಿ ಹೀರೋಗಳು ನೋಡಿ, ಹೀರೋಗಳು ಹಿಂಗ್ ತಗೊಂಡು ಸಿಲಿಂಡರ್ ಹಿಂಗ್ ಎಸಿತಾರೆ. ಪೇಂಟ್ ಆಗಿರುತ್ತೆ, ಕೆಲವು ಪೇಂಟ್ ಆಗಿರಲ್ಲ. ಅದು ಕೆಲವು ಕಾರಣಗಳಿಗೋಸ್ಕರ ಪೇಂಟ್ ಮಾಡಿರಲ್ಲ. ಸೊ ರಾ ಸ್ಟೇಜ್ ಅಲ್ಲಿ ಇರೋದು ಒಂದಷ್ಟು, ಪೇಂಟ್ ಫಿನಿಶ್ ಆಗಿರೋದು ಒಂದಷ್ಟು ಐಟಮ್ಸ್ ನ ತೋರಿಸ್ತೀನಿ. ಉದಾಹರಣೆಗೆ ಇಲ್ಲ ಎಂಚ್ ಇದೆ ಸರ್, ನೋಡಿ ಇದು ಬ್ರೇಕಬಲ್ ಅಂದ್ರೆ ಮುರಿಯೋ ಅಂತದ್ದು. ಇದು ಮಕ್ಳಿಗೆ ಹೊಡೆದ್ರು ಏಟ್ ಆಗಲ್ಲ ಸರ್. ಇದು ಹೌದು, ಫುಲ್ ನೀಟಾಗಿ ಹಂಚ್ ತರನೇ ಕಾಣ್ತಿದೆ ನೋಡಿ. ಇದು ಬೇಕಾದ್ರೆ ನೋಡಿ, ಕ್ಲೋಸ್ ಅಪ್ ಹೋದ್ರು ನಿಮ್ಗೆ ಯಾವುದೇ ಕಾರಣಕ್ಕೂ ಡೀಟೇಲ್ ನೋಡಿ. ಇಲ್ಲಿ ನೋಡಿ ಎಷ್ಟು ಸೇಮ್ ಅಂಚು. ಇದು ಮುಟ್ಟಿ ನೋಡೋವರೆಗೂ ಗೊತ್ತೇ ಆಗೋದಿಲ್ಲ, ಮುಟ್ಟದಾಗ ಗೊತ್ತಾಗುತ್ತೆ ಯಾಕಂದ್ರೆ ಲೈಟ್ ವೆಯ್ಟ್ ಇದೆ ಅಂತ. ನೋಡಿ ಸರ್, ಅದು ಬಿಟ್ರೆ ನೋಡಿ ಇದ್ರ ಹಿಂಭಾಗನು ನೋಡಿ, ಇದ್ರ ಹಿಂಭಾಗ ನಂಬರಿಂಗ್ ಎಲ್ಲ ಇದೆ, ಅಂಚ್ ನೇಮ್ ಅಥವಾ ಎಲ್ಲ ನಂಬರ್. ಸರ್ ಇದೊಂದು ಸಿಲಿಂಡರ್. ಸೊ ನಾವೇ ಇಲ್ಲಿ ಬಣ್ಣ ಕೆರೆದ್ವಿ. ಸಡನ್ ಆಗಿ ಬಂದವರೆಲ್ಲ ಹಿಂಗ್ ಮಾಡ್ಕೊಂಡು ಹಿಂಗ್ ಎತ್ತವರು. ಅದ ಕಾರಣಕ್ಕೆ ಇದನ್ನ ಬಣ್ಣ ಕೆರೆದ್ವಿ. ಇದು ನೋಡಿ ಸರ್, ಆ ಕಡೆ ಇದೆ ನೋಡಿ, ರಾ ಸ್ಟೇಜ್ ಅಲ್ಲಿ ಇದೆ. ಏನಕ್ಕೋಸ್ಕರ ಅಂದ್ರೆ ಅದು ಸಗ ಸಿಂಪಲ್ ಆಗಿದೆ. ಸೊ ಇದೇನಕ್ಕೆ ಈ ತರದ್ ಮಾಡಿಸ್ತಾರೆ ಅಂದ್ರೆ, ನಮ್ಮಲ್ಲಿ ಸಿಲಿಂಡರ್ ಯಾರಾದ್ರೂ ಕಾಲ್ ಮೇಲೆ ಉರುಳಿದ್ರೆ ಅಥವಾ ಬಿದ್ರೆ, ಉದಾಹರಣೆಗೆ ಚಕ್ರವ್ಯೂಹ ಸಿನಿಮಾ ಅಪ್ಪು ಸರ್ದು 407 ಇಂದ ಕೆಳಗಡೆ ಬೀಳುತ್ತೆ. ಸೊ ಅವಾಗ ಈ ತರ ಸಿಲಿಂಡರ್ಗಳ ಅವಶ್ಯಕತೆ ಬೀಳುತ್ತೆ. ಏನಕ್ಕೋಸ್ಕರ ಅಂದ್ರೆ ಒರಿಜಿನಲ್ ಏನಾದ್ರು ಬೀಳಿಸಿದ್ರೆ ಯಾರ ಮೇಲಾದ್ರೂ ಬೀಳೋ ಅಪಾಯ ಇರುತ್ತೆ. ಸೊ ಅವಾಗ ಇದನ್ನ ನೋಡಿ, ಅದ್ರಲ್ಲಿ 2 ಟೆಕ್ನಿಕ್ ಮಾಡಿದ್ವಿ. ಒಂದು ಬಿದ್ರೆ, ಈಗ ಸಾಮಾನ್ಯವಾಗಿ ಇದು ರಬ್ಬರ್ ಅಲ್ಲಿ ಮಾಡಿರೋದು. ರಬ್ಬರ್ ಅಲ್ಲಿ ಮಾಡಿದಾಗ ಬಾಲ್ ತರ ಪುಟಿಯುತ್ತೆ, ಪುಟಿಬಾರ್ದು ಅಂದ್ರೆ ಬೌನ್ಸ್ ಆಗ್ಬಾರ್ದು. ಸೊ ಅಲ್ಲಿ ಆ ಫಿಲಮ್ ಅಲ್ಲಿ ಬೌನ್ಸ್ ಆಗ್ದಂಗೆ ಒಂದು ಟೆಕ್ನಿಕಲ್ ಆಗಿ ಈ ಸಿಲಿಂಡರ್ ಮಾಡಿ. ಸೊ ಆತರ ಇರುತ್ತೆ. ಈಗ ಇದೆಲ್ಲ ಈಗ ಕೆಳಗಡೆ ಬಿಡಿಸಿದ್ರೆ ಬೌನ್ಸ್ ಆಗುತ್ತೆ. ಇದು ಜಸ್ಟ್ ಪರ್ಪಸ್ ಲಿಫ್ಟ್ ಮಾಡೋದಕ್ಕೆ ಈ ತರದ ಸೀನ್ಗೆ. ಇನ್ನ ಏನಾದ್ರು ಲಾರಿಯಿಂದ ಬೀಳೋ ಸೀನ್ ಇದ್ರೆ ಅದಕ್ಕೆ ಸಪರೇಟ್ ಮಾಡ್ಬೋದು. ಆಮೇಲೆ ಉದಾಹರಣೆ ನೋಡಿ ಸರ್, ಇದು ಈ ಕೆಜಿ ಕಲ್ಲು ನೋಡಿ. 5 kg. ಎಷ್ಟು ಕೆಜಿ ಇದೆ ಸರ್ ಇದು? 5 kg. ನೋಡಿ 5 kgನ ಬೆಳ್ಳಲ್ಲಿ ಇಟ್ಕೊಂಡಿನ 5 kgನ. ಸೊ ನೋಡಿ, ಹಿಂಗೆ ಸಿನಿಮಾದಲ್ಲಿ ನೋಡ್ತೀರಲ್ಲ, ಹಿಂಗೆ ಹಿಡ್ಕೊಂಡ್ಬಿಟ್ಟು ರೈ ಅಂತ ಹೊಡಿತಾರೆ. ಸೊ ಇದು ಇಂಥ ಮೆಟೀರಿಯಲ್ ಅದು ನೋಡಿ. ಇಲ್ಲೇನೋ ನಂಬರ್ ಇದೆ, ಮತ್ತೆ ಇದು 5 kg ಅಂತ ಇದೆ, ಇದೆಲ್ಲ ಇದೆ ಸರ್. ಆಮೇಲೆ ಇದೊಂದು ಕೊಡ್ಲಿ, ಈ ಹಂತದಲ್ಲಿ ಅಂದ್ರೆ ಫಿನಿಶ್ ಆಗಿಲ್ಲ ಆಕ್ಚುಲಿ. ಇದು ತೋರಿಸ್ತೀನಿ. ಕೊಡ್ಲಿಲ್ಲೇ ಸುಮಾರು ವೆರೈಟಿ ಇದೆ ಸರ್. ಈ ತರದ್ದು ಒಂದು ಕೊಡ್ಲಿ, ಸೇಮ್ ಇದು ಮಾಡಲ್ಲ, ಆಲ್ಮೋಸ್ಟ್ ಕೊಡ್ಲಿ. ಗೊತ್ತೇ ಆಗೋದಿಲ್ಲ, ಮುಟ್ಟೋವರೆಗೂ ಗೊತ್ತಾಗಲ್ಲ ಇದು ಆ ಲೆವೆಲ್ಗಿದೆ. ಈ ತರದ್ದು ಒಂದು ಕೊಡ್ಲಿ. ಅದು ಕೊಡ್ಬೇಕಾದ್ರೆ ಸೇಮ್ ಸರ್. ಇದು ನೋಡಿದ್ರೆ ಏನು ಗೊತ್ತಾ ನೋಡಿ, ಇಲ್ಲಿ ನೋಡಿ, ಆಕ್ಚುಲಿ ಇಲ್ಲಿ ಈ ಶಾರ್ಪ್ ಮಾಡಿರ್ತಾರಲ್ಲ, ಸೊ ಅದೇ ತರ ಇದೆ ಇದು. ನೀವು ಪೇಂಟ್ ಮಾಡಿರೋದು ಅದ್ಭುತವಾಗಿದೆ, ಯಾಕಂದ್ರೆ ಇದು ಗೊತ್ತಾಗಲ್ಲ, ಮುಟ್ಟಿ ಫೀಲ್ ಮಾಡೋರು ಅಷ್ಟೇ ಗೊತ್ತಾಗತ್ತೆ. ಚೆನ್ನಾಗಿದೆ ಸರ್. ನೋಡಿ ಎಷ್ಟು ಕೊಡ್ಲಿ ಒಂದೇ ಕೈಲಿ ಇಟ್ಕೊಂಡಿದೀನಿ. ಈ ಹೆಲ್ಮೆಟ್ ಅಷ್ಟೇ ಸರ್. ಹೆಲ್ಮೆಟ್ ಇದು ರೆಡಿ ಆಗ್ತಾ ಇದೆ. ಹೆಲ್ಮೆಟ್ ಅಲ್ಲ, ಇದು ಏನ್ ಮಾಡಿದೀವಿ, ಯಾವುದೇ ಕಾರಣಕ್ಕೂ ಕಲರ್ಗಳು ಅಪ್ಲೈ ಮಾಡಲ್ಲ ಸರ್. ಬೇಸ್ ಹೊಡೆದ್ ಬಿಟ್ಟಿರ್ತೀವಿ, ಬೇಕಾದಾಗ ಅವ್ರಿಗೆ ಪಟ್ಟಿ ಗಿಟ್ಟಿ ಯಾವ ಕಲರ್ ಬೇಕು ಅವ್ರಿಗೆ, ಯಾವ ಕಲರ್ ಬೇಕು ಅದನ್ನ ಮಾಡ್ಕೊಡ್ತೀವಿ. ನೋಡಿ, ಈಗ ಹೆಲ್ಮೆಟ್ ಅಲ್ಲಿ ಹೊಡೆಯೋ ಸೀನ್ ಬರುತ್ತಲ್ಲ, ಅಂತವಕ್ಕೆಲ್ಲ ಯೂಸ್ ಮಾಡ್ತಾರೆ, ಮಾಡ್ಬೋದು ಸರ್. ಆಮೇಲೆ ಇದೊಂದು RX ಸೂರಿನಲ್ಲಿ ಒಂದು ಸೀನ್ ಇದೆ. ಯಾವುದು ಇದು ಇದ್ರದ್ದು. ಇದೇನಂದ್ರೆ ಈಗ ಸಾಮಾನ್ಯ ಸರ್, ಇದು ಒಡೆದ್ರೆ ಸಾಮಾನ್ಯ ಮೂಳೆ ಮುರಿಯಲ್ಲ.
ಆದ್ರೆ ಸೀನ್ ಇರುತ್ತೆ, ಮುರಿಯುತ್ತೆ ತುಂಬಾ ಇದಾದಾಗ, ಏನಾರ ಫೋರ್ಸಬಲ್ ಹೊಡೆದಾಗ. ಸೊ ಅದಕ್ಕೋಸ್ಕರ ನಾವೇನ್ ಮಾಡಿದ್ವಿ, ಈ ತರದ ಕೆಮಿಕಲ್ ಅಲ್ಲಿ ನಾವು ಇದನ್ನ ಫಿನಿಶ್ ಮಾಡೋದು ಆಚೆ ಇದೆ, ತೋರಿಸ್ತೀವಿ. ಈ ತರದ್ದು ಮಾಡ್ತೀವಿ. ಅಂದ್ರೆ ಈಗ ಆತರ ಮಾಡಿರಲ್ಲ, ಕೆಲವು ಸೀನಿಗೆ ಬೇಕಾಗಿರುತ್ತೆ. ಸರ್ ನಮಗೆ ಸೀನಿಗೆ ಸಾಕು, ಬ್ರೇಕಿಂಗ್ ಬೇಡ ಅಂದಾಗ ಈ ತರ ಕೊಟ್ಬಿಡ್ತೀವಿ. ಬ್ರೇಕಿಂಗ್ ಬೇಕು ಅಂತಂದ್ರೆ ಅದನ್ನ ಪ್ರೋಸೆಸ್ ಮಾಡ್ಕೊಡ್ತೀವಿ, ಅವಾಗ ಅದು ಹೊಡಿಬಹುದು. ಕ್ರಿಕೆಟ್ ಬ್ಯಾಟ್ ಈಗ ಬ್ಯಾಟ್ಸ್ ಎಲ್ಲ ಓಡಾಡ್ತಲ್ಲ ಸ್ಟೂಡೆಂಟ್ಸ್, ಸ್ಟಿಕ್ಕರ್ ಹಾಕಿಲ್ಲ ಆತರ ಸ್ಟಿಕ್ಕರ್ ಹಾಕಿ ಎಲ್ಲ ರೆಡಿ ಆಗ್ತಾ ಇದೆ. ಇದು ರೆಡಿ ಆಗ್ತಾ ಇರುತ್ತೆ, ಕೆಲವು ಹಂಗೆ ಇರುತ್ತೆ. ಇದು ನೋಡಿ KGF ಅಲ್ಲೆಲ್ಲ ಯೂಸ್ ಮಾಡಿದಾರಲ್ಲ, ಇದು ಒಂದಷ್ಟು ಐರನ್ ಮೆಟೀರಿಯಲ್ಸ್. ಇದು ಏನ್ ಗೊತ್ತಾ ಸರ್, ಇದು ಈ ಗ್ಯಾರೇಜ್ ಅಥವಾ ಫ್ಯಾಕ್ಟ್ರಿಗಳ ಯಾವ್ದಾರ ಬೇರಿಂಗ್ ರಾಡ್ಸ್, ಮಿಷನರಿ ರಾಡ್ಸ್ ತಗೊಂಡು ಹೊಡಿತಾರೆ. ಹೊಡೆದಾಡೋದಕ್ಕೆ ನೋಡಿ, ಇದಿನ್ನು ಪೇಂಟಿಂಗ್ ಆಗಿಲ್ಲ, ತುಂಬಾ ಅದ್ಭುತವಾಗಿದೆ. ಆಕ್ಚುಲಿ ನಾವು ನೋಡ್ತೀವಿ ಈ ಎಡ್ಜಲ್ಲೆಲ್ಲ ಈ ತರ ಹೊಡಿತಾರೆ ಹೀರೋಗಳಿಗೆ. ಸೊ ಅವಾಗ ಯಪ್ಪ ಹೆಂಗ್ ಏಟ್ ಆಗುತ್ತೆ ಅಂತ ಕೂತೀವಿ, ಬಟ್ ಇದು ಸ್ವಲ್ಪನೂ ಏಟ್ ಆಗಲ್ಲ. ನೋಡಿ ನಾನು ಸಿಂಪಲ್ ಎಷ್ಟು ಈಸಿಯಾಗಿ ಎತ್ಕೊಂಡು ನೋಡಿ, ರಿಯಲ್ ರಾಡ್ ನ ಈ ತರ ಎತ್ಕೊಳಕ್ ಆಗೋದೇ ಇಲ್ಲ. ಇಷ್ಟು ದಪ್ಪ ಇಷ್ಟು ಈ ತರ ಇರೋದನ್ನ ಹೌದೌದು. ಈಗ ನೋಡಿ ಸ್ವಲ್ಪನೂ ಏಟ್ ಆಗಲ್ಲ. ಈ ಶಾರ್ಪ್ ಎಡ್ಜ್ ರಿಯಲ್ ರಾಡ್ ಹೊಡೆದ್ರೆ ಹೆಂಗಿರುತ್ತೋ, ಇನ್ನು ಫಿನಿಶ್ ಆದಾಗ ಇದು ಜಡ್ಜ್ ಮಾಡೋಕ್ಕೂ ಕಷ್ಟ ಆಗುತ್ತೆ. ಅಲ್ಲಿ ಗುದ್ಲಿ ಎಲ್ಲ ಇದೆಯಲ್ಲ ಸರ್, ಅದು ಡಮ್ಮಿನ? ಅದು ಡಮ್ಮಿ ಸರ್, ಅದನ್ನು ಕಲರ್ ಆಗಿಲ್ಲ. ಕಲರ್ ಆದ್ಮೇಲೆ ಅದು ಫಿನಿಶಿಂಗ್ ಎಲ್ಲಿದೆ ಇದು ಸಖತ್ತಾಗಿದೆ. ಎಲ್ಲಿದೆ? ಇಲ್ಲಿ ರಿಯಲ್ ಇನ್ನು ಆಗ್ಬೇಕು ಸರ್, ಅದು ಕಲರ್. ಅದೊಂದು ಬೇಸ್ ಕಲರ್ ಹೊಡೆದಿರ್ತೀವಿ, ಅದಕ್ಕೆ ಏಜ್ ಮಾಡಿದ್ರೆ ಸ್ವಲ್ಪ ರಿಯಲಿಸ್ಟಿಕ್ ಬರುತ್ತೆ. ಓಕೆ. ಅಂದ್ರೆ ನಿಮ್ಮಲ್ಲಿ ಎಲ್ಲಾ ತರದ ಮೆಟೀರಿಯಲ್ ಸಿಗ ಸರ್? ಅಂದ್ರೆ ಇಂಥದ್ದು ಸಿಗುತ್ತೆ ಅಂತ ಏನಿಲ್ಲ, ಎಲ್ಲಾ ತರದ್ದು ಮಾಡ್ಕೊಡ್ತೀರಾ? ಎಲ್ಲಾ ತರದ್ದು ಮಾಡ್ಕೊಡ್ತೀವಿ. ಈಗ ಸಿನಿಮಾಗೆ ಕೆಲವೊಂದು ಏನ್ ಪ್ರಾಪರ್ಟಿ ಬೇಕಾಗುತ್ತೋ ಅದೆಲ್ಲ ರಾ ಕಬ್ಬುಗಳನ್ನ ಇನ್ನು ಪೇಂಟ್ ಮಾಡಿದ್ರೆ ರೆಡಿ ಆಗುತ್ತೆ. ಇದು ರಾ ಸ್ಟೇಜ್ ಅಲ್ಲಿ ಇದೆ ಸರ್. ಇದು ಮಾಡಿದ ಉದ್ದೇಶ ಏನಕ್ಕೆ ಅಂದ್ರೆ, ಒಂದು ಯಾವ್ದೋ ಮೂವಿನಲ್ಲಿ ಅದು ಕಬ್ಬು ಹಿಂಗ್ ಬೀಸ್ದಾಗ ನೋಡಿ ಸರ್, ಇಲ್ಲಿ ನೋಡ್ಕೊಳ್ಳಿ, ಹಿಂಗ್ ಕಬ್ಬು ತಗಂತಾರೆ. ಹಿಂಗಂತಿದ್ದಂಗೆ ನಾವು ಫಸ್ಟ್ ಕಬ್ಬು ಮಾಡಿದಾಗ ಗಾಳಿನಲ್ಲೇ ಮುರಿದೋಗ್ಬಿಡೋದು. ರಿಯಲ್ ಕಬ್ಬು? ಅದು ರಿಯಲ್ ಕಬ್ಬ ನೀವು ಫೇಕ್? ಅಲ್ಲ, ಫೇಕ್ ಕಬ್ಬು ಗಾಳಿನೇ ಮುರಿದೋಗ್ಬಿಡೋದು. ಈಗ ಏನ್ ಮಾಡೋದು, ಒಂದ್ ಸಣ್ಣ ಅವಮಾನನ ಅನುಭವಿಸಿ ಅಂದ್ರೆ ಅದು ಏನ್ ಮಾಡಕ್ಕಲ್ಲ. ಈಗ ಕೆಲಸ ತಪ್ಪು ಮಾಡಿದಾಗ ನಾವು ಅದನ್ನ ಒಪ್ಕೊಂಡು ಕೆಲಸ ಮಾಡೋ ಅಂತದ್ದು ನಮ್ಮ ಜಾಯಮಾನ. ಸೊ ಅದು ಅದಕ್ಕೋಸ್ಕರ ಇದನ್ನ ಈಗ ಏನ್ ಮಾಡಿದ್ರು ಮುರಿಯಲ್ಲ ಸರ್. ಅದಕ್ಕೇನಾದ್ರು ಕಟಿಂಗ್ ಕೊಟ್ರೆ ಮಾತ್ರ ಮುರಿಯುತ್ತೆ. ಇವಾಗ ನಾನು ಇದನ್ನ ಹೊಡೆದಾಗ ಕಬ್ಬು ಮುರಿದೋಗುತ್ತೆ, ಆತರ ಸೀನ್ಗಳು ಇರುತ್ತೆ. ಹಿಂಗೆ ಕಬ್ಬಲ್ಲೇ ಹೊಡಿತಾರೆ ಹೀರೋಗಳು, ಅಥವಾ ಹೀರೋಗಳಿಗೆ ಹೊಡಿತಾರೆ. ಸೊ ಇವಾಗ ಇದು ಬ್ರೇಕ್ ಆಗುತ್ತೆ, ಇದೆಲ್ಲ ಬ್ರೇಕ್ ಆಗುತ್ತೆ ಸರ್. ಸರ್ ಇದು ರಿಯಲ್ ಡಮ್ಮಿ? ಇಲ್ಲ ಸರ್, ಅದೇನೋ ತಂದಿದ್ದಾರೆ ಅದೇ ತರ ಮಾಡ್ಕೊಡಿ ಅಂತ. ಓಕೆ ಓಕೆ, ರಿಯಲ್ ಇದು. ಕೆಲವ್ರಿಗೆ ಏನ್ ಮಾಡ್ತೀವಿ, ಫೋಟೋ ತುಂಬಾ ಜನ ಕಳಿಸ್ತಾರೆ ಸರ್, ಅದಕ್ಕಿಂತ ರಿಯಲ್ ತೋರಿಸ್ತೀರಾ? ಅದಕ್ಕೆ ನಾವು ಅವ್ರಿಗೆ ಹೇಳ್ತೀವಿ, ಫೋಟೋ ಕಳಿಸ್ಬೇಡಿ, ಅದ್ರದ್ದು ಏನ್ ಡೂಪ್ಲಿಕೇಟ್ ಇದೆ ಒಂದು ಟೈಮ್ ಕೊಡಿ, ಮಾಡಿಸ್ಕೊಂಡೋಗಿ ಅಂತ. ಅವರು ಯಾರು ಈಗ ಎಲ್ಲ ಅರ್ಜೆಂಟ್, ಏನು ಮಾಡಕ್ಕಾಗಲ್ಲ, ಆ ಥರದ್ದಿರುತ್ತೆ ಸರ್. ಒಂದು ನೋಡಿ, ಇದು ಒಂದು ನಿಮಿಷ. ಈಗ ನಿಮಗೆ ಬ್ರೇಕ್ ಇದನ್ನೇ ಮಾಡಿ ಸರ್, ಬ್ರೇಕ್ ಅಂತ. ಈಗ ಇದು ಹೊಡೆದೋಗಲ್ವಾ ಸರ್? ಏಟಾಗಲ್ವ ನನಗೆ? ಏಟಾಗಲ್ಲ ಸರ್, ಮಾಡಿ. ಏನಾಗಲ್ಲ. ಅಲ್ಲ ಸರ್, ಏಟಾದ್ರೆ ಸ್ವಲ್ಪ ಒಂದು ಚೂರು ಏಟಾಗಲ್ಲ ಸರ್. ಪಕ್ಕ ಸರ್. ಟ್ರೈ ಮಾಡ್ಲಾ? ನೋಡಿ, ಈಗ ನಾನು ಟ್ರೈ ಮಾಡ್ತೀನಿ. ಹೆಂಚಲ್ಲಿ ಹೊಡೆದ್ರೆ ಸ್ವಲ್ಪ ಹಿಡ್ಕೊಂಡಾಗ ಲೈಟ್ ವೇಟ್ ಇದೆ. ಲೈಟ್ ವೇಟ್ ಇದೆ ಗೊತ್ತಾಯ್ತು, ಆದ್ರೂ ಸ್ವಲ್ಪ ಹೊಡೆದಾಗ ಏಟಾದ್ರೆ ಹೊಡ್ಕೊಳ್ಳ. ಹೊಡ್ಕೊಳ್ಳಿ ಸರ್. ನೋಡಿ, ಹೊಡ್ಕೋತಾ ಇದೀನಿ. ನೋಡಿ, ರಿಯಲ್ ಆಗಿದೆ ಹಂಚು. ಏನಾಗಲ್ಲ. ಏಟ್ ಬಿತ್ತಾ? ಇಲ್ಲ, ಸ್ವಲ್ಪನೂ ಏಟಾಗ್ಲಿಲ್ಲ. ಹಂಚಿನ ಚೂರು ಹೇಗಿದೆಯೋ ಅದೇ ತರ ಇದೆ. ಓಪನ್ ಆದಾಗ್ಲೂ ಸಹಿತ ನಿಮಗೆ ನೋಡಿ ಸೇಮ್. ಇದು ಓಪನ್ ಆದ್ರೂ ಸಹ ಗೊತ್ತಾಗಲ್ಲ. ಇದು ನಾನು ಮುಟ್ಟಿದಾಗ ಫೀಲ್ ಆಗುತ್ತೆ ಹೊರತು, ಬಟ್ ಏನು ಗೊತ್ತಾಗಲ್ಲ. ಹೊಡ್ಕೊಂಡ ಒಂದು ಸ್ವಲ್ಪನೂ ಏಟಾಗ್ಲಿಲ್ಲ. ಏನೋ ಒಂಥರ ಈ ಬಟ್ಟೆನಲ್ಲಿ ಸ್ವಲ್ಪ ಹಿಂಗೆ ಹೊಡೆದಾಗ ಸೌಂಡ್ ಬರುತ್ತಲ್ಲ, ಸ್ವಲ್ಪ ಆತರ. ಬಟ್ ಸೌಂಡ್ ಆಲ್ಮೋಸ್ಟ್ ರಿಯಲಿಸ್ಟಿಕ್ ಬಂತು. ಇನ್ನ ಅದಕ್ಕಿನ್ನ ಒಂದು ಗಾಜಿನ ಬಾಟ್ಲ್ ಇದೆ ಸರ್, ಬೀರ್ ಬಾಟ್ಲು. ಇಲ್ಲ ಸರ್, ಚುಚ್ಚಲ್ಲ. ಅದ್ ನಿಮ್ಗೆ ರಿಯಲಿಸ್ಟಿಕ್ ಆಗಿ ಬರುತ್ತೆ ಅದು ಸೌಂಡ್. ನೋಡೋಣ ಸರ್, ಅದೊಂದು ಇಲ್ಲೇ ಇದೆ. ನಾವು ಆಚೆ ಹೊಡೆಯೋಣ ಸರ್. ಸ್ವಲ್ಪ ಅಂದ್ರೆ ಬಿದ್ದಿದ್ದೆಲ್ಲ ಅಂಟ ಸರ್. ಇದೇನಿದು? ಇದ್ರ ಜೊತೆಗೆ ಸುಮ್ನೆ ಅದು ಇರ್ಬೇಕು. ಓಕೆ ಓಕೆ. ನೋಡಿ, ಇದು ನೋಡಿ ಲಾಂಗು, ಎಲ್ಲ ರಿಯಲಿಸ್ಟಿಕ್ ಆಗಿದೆ. ಯಾವ್ದೇ ರೀತಿ ಮುಟ್ಟಿದಾಗ ಅಷ್ಟೇ ಫೀಲ್ ಆಗುತ್ತೆ ಹೊರತು ಅಲ್ಲಿವರೆಗೂ ಏನು ಗೊತ್ತಾಗೋದಿಲ್ಲ. ನಾವು ಪ್ರಾಪರ್ಟೀಸ್ ಎಲ್ಲ ನೋಡಿದ್ವಿ. ಇವಾಗ ನಮಗೆ ಫೈಟ್ ಮಾಸ್ಟರ್ ಇದಾರೆ, ಯಾಕಂದ್ರೆ ಇದನ್ನೆಲ್ಲ ಜಾಸ್ತಿ ಯೂಸ್ ಮಾಡೋದು ಅವರೇ. ಈ ಪ್ರಾಪರ್ಟಿ ಏನು ಹೊಡೆದಾಡೋದು ಏನಿದೆಯೋ ಫೈಟಿಂಗ್ ಸೀನ್ಗೆ, ಅದನ್ನ ಜಾಸ್ತಿ ಯೂಸ್ ಮಾಡೋದು ಅವರೇ. ಯಾಕೆಂದ್ರೆ ಎಲ್ಲಿ ಯಾವ್ಯಾವ ಸೀನ್ಗಳಲ್ಲಿ ಯೂಸ್ ಮಾಡ್ತಾರೆ, ಇವನ್ನೆಲ್ಲ ಯಾವ ಕಾರಣಕ್ಕೆ ಯೂಸ್ ಮಾಡ್ತಾರೆ ಎಲ್ಲ ಅವ್ರ ಹತ್ರನ ತಿಳ್ಕೊಳ್ಳೋಣ. ಸೊ ಬನ್ನಿ. ನಮಸ್ಕಾರ ಸರ್. ನಾವು ಸ್ಟೆಂಟ್ ಚೆನ್ನೈ ಅಂತ.
ಇವ್ರ ಸಾರ್ ಹತ್ರ ಸುಮಾರು ಪಿಕ್ಚರ್ಗಳು ಮಾಡಿದೀವಿ. ನಾವೆಲ್ಲರೂ ಇವ್ರ ಹತ್ರನೇ ತಗೊಳ್ಳೋದು. ಏನ್ ಬೇಕು ಬಾರ್ ಐಟಮ್ಸ್ ಅಂದ್ರೆ ಬಾಟಲ್, ರೌಡಿ ಸಿಮ್ ಅಂದ್ರೆ ಲಾಂಗುಲು, ಫುಲ್ಲು ಸ್ಟೋನ್ ಇಂದ ಹಿಡಿದು ಆಲು ಬ್ಲಾಕ್ ಇಂದ ಹಿಡಿದು ಎಲ್ಲ A to Z ಇವ್ರ ಹತ್ರ ಇರುತ್ತೆ. ಎಲ್ಲರೂ ನಾವೆಲ್ಲ ಇವ್ರ ಹತ್ರನೇ ಬಂದು ಮಾಡ್ತಾ ಇದ್ವಿ. ಸೊ ಇದನ್ನು ಯೂಸ್ ಮಾಡ್ಬೇಕಂದ್ರೆ ನೋಡಕ್ ಬಾಟ್ಲ್ ಇದು ಹೌದು, ಆದ್ರೆ ಹೊಡೆದ್ರು ಒರಿಜಿನಲ್ ಬಾಟ್ಲ್ ಹೊಡೆದ್ರೆ ಆಗತ್ತೆ, ಇದು ಆಗಲ್ಲ. ಹೊಡಿಬಿಡಿ ಸರ್, ಹೇಡ್ಗಿಟ್ ಆಗ್ಬಿಟ್ರ ಮೇಲೆ ಇಲ್ಲ ಏನಾಗಲ್ಲ ಸರ್, ನಾವ್ ಎಷ್ಟೋ ಸಿನಿಮಾಗಳಲ್ಲಿ ಯೂಸ್ ಮಾಡಿದ್ವಿ. ಬಟ್ ದರ್ಶನ್ ಸಾರ್ದು ಏನಾದ್ರು ಇಟ್ಟಾದ್ರೆ ಏನಾಗಲ್ಲ, ನೋಡಿ ಅದು ಅಷ್ಟೇ. ಏನಾಯ್ತಾ? ಇಲ್ಲ ಇಲ್ಲ ಇಲ್ಲ, ಜಸ್ಟ್ ಏನೋ ಒಂದು ಹಿಂಗೆ ಒಂದ್ ತಲೆ ಮೇಲೆ ಇದು ಹೊಡೆದಂಗ ಆಯ್ತು ಅಷ್ಟೇ. ಸೂಪರ್, ಏನಾಗಲ್ಲ ಸರ್, ಸೂಪರ್ ಆಗಿ ಮಾಡ್ತಾರೆ ಇವ್ರು ಸೆಟ್ ಎಲ್ಲ. ಸೂಪರ್ ಇದೆ ಸರ್, ಸೂಪರ್, ಏನಾಗಲ್ಲ. ಇದು ಗ್ಲಾಸ್ ತರನೇ ಇದೆ. ಹಿಂಗೆ ಒಂದ್ ವೇಳೆ ಚುಚ್ಚಿದ್ರೆ ಏನಾಗಲ್ಲ ಇದು? ಇಲ್ಲ, ಚುಚ್ಚಿದ್ರೆ ಏನಾಗಲ್ಲ. ಈಗ ಒಂದ್ ವೇಳೆ ಮಿಸ್ ಆಗಿ ತರ ಏನಾಗಲ್ಲ, ಕಟ್ ಆಗತ್ತೆ ಅಷ್ಟೇ. ಇದು ಆಕ್ಚುಲಿ ಬಾಟ್ಲು ಹೊಡೆದ್ಬಿಟ್ಟು ಚುಚ್ತೇವೆ, ಚುಚ್ಚಿದ್ರು ಇದೇನಾಗಲ್ಲ. ಓಕೆ, ಏನು ಇದಾಗಲ್ಲ. ಚೆನ್ನಾಗಿ ಹೊಡ್ಕೊಂಡ್ರಿ ಸರ್ ನೀವು. ಅದು ಪುಡಿ ಪುಡಿ ಸೇಮ್ ಗಾಜ್ ಹೆಂಗ್ ಪುಡಿ ಪುಡಿ ಆಯ್ತು ಅದೇ ತರ.